ಮಹಿಳೆಯರು ರೋಮ್ಯಾನ್ಸ್ಗೆ ಓಕೆ ಅನ್ನಬೇಕಂದ್ರೆ ಪುರುಷರೇ ಹೀಗೆಲ್ಲ ಮಾಡಬೇಕಂತೆ. ಪುರುಷರಿಗೆ ಇಲ್ಲಿಯವರೆಗೂ ನಿಘಂಟುವಾಗಿ ಉಳಿದಿರುವುದು ಹೆಂಗಸರ ಮನಸ್ಸು. ಅದೇ ರೀತಿ ರೋಮ್ಯಾನ್ಸ್ ವಿಚಾರಕ್ಕೆ ಬಂದರೂ ಎಷ್ಟೋ ಪುರುಷರಿಗೆ ಮಹಿಳೆಯರ ಬಾಡಿ ಲ್ಯಾಂಗ್ವೇಜ್ ಅನ್ನು ಅರ್ಥಮಾಡಿಕೊಳ್ಳಲು ಸುಲಭ ಎಂದರೆ ತಪ್ಪಾಗುತ್ತದೆ. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯಬಹುದು, ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಆಗುವುದಿಲ್ಲ ಎಂಬ ಮಾತನ್ನು ನೀವು ಕೇಳಿರಬಹುದು. ಏಕೆಂದರೆ ಹೆಂಗಸರ ಮನಸ್ಸು ಚಂಚಲ. ಒಂದು ವೇಳೆ ಇದ್ದ ಆಲೋಚನೆ ಮತ್ತೊಂದು ಸಮಯದಲ್ಲಿ ಇರುವುದಿಲ್ಲ. ಹಾಗಾಗಿ ಪುರುಷರಿಗೆ ಇಲ್ಲಿಯವರೆಗೂ ನಿಘಂಟುವಾಗಿ ಉಳಿದಿರುವುದು ಹೆಂಗಸರ ಮನಸ್ಸು. ಅದೇ ರೀತಿ ರೋಮ್ಯಾನ್ಸ್ ವಿಚಾರಕ್ಕೆ ಬಂದರೂ ಎಷ್ಟೋ ಪುರುಷರಿಗೆ ಮಹಿಳೆಯರ ಬಾಡಿ ಲ್ಯಾಂಗ್ವೇಜ್ ಅನ್ನು ಅರ್ಥಮಾಡಿಕೊಳ್ಳಲು ಸುಲಭ ಎಂದರೆ ತಪ್ಪಾಗುತ್ತದೆ. ಸಾಮಾನ್ಯವಾಗಿ ಮಹಿಳೆಯರು ಪೂರ್ಣ ಪರಾಕಾಷ್ಠೆಯನ್ನು ತಲುಪಿದ 15ರಿಂದ 40 ನಿಮಿಷಗಳ ನಂತರ ಪುರುಷ ಮತ್ತು ಮಹಿಳೆಯರು ಫೋರ್ಪ್ಲೇಯೊಂದಿಗೆ ಸಂಭೋಗವನ್ನು ಪ್ರಾರಂಭಿಸುತ್ತಾರೆ. ಆದರೆ ದುಃಖದ ವಿಚಾರವೆಂದರೆ ಮಹಿಳೆಯರು ಈ ಹಂತವನ್ನು ತಲುಪುವ ಮುನ್ನವೇ ಅನೇಕ ಪುರುಷರು ತಮ್ಮ ಆಟವನ್ನು ಮುಗಿಸುತ್ತಾರೆ. ಮಹಿಳೆಯರನ್ನು ಉದ್ರೇಕಿಸಬಾರದು. ನೀವು ಮಹಿಳೆಯೊಂದಿಗೆ ಉತ್ತಮ ಕ್ಲೈಮ್ಯಾಕ್ಸ್ ಹೊಂದಲು ಬಯಸಿದರೆ ನೀವು ಮೊದಲು ಅವರನ್ನು ಪ್ರಚೋದಿಸುವುದನ್ನು ನಿಲ್ಲಿಸಬೇಕು. ಮಹಿಳೆಯರು ನಿರಾಳವಾಗಿರಬೇಕು. ಇವತ್ತು ರಾತ್ರಿ ಪೂರ್ತಿ ಆನಂದಿಸಲು ನಿಮಗೆ ಅವಕಾಶವಿದೆ ಎಂದು ಹೇಳುವ ಮೂಲಕ ನೀವು ಹುಡುಗಿಯನ್ನು ಎಷ್ಟು ಪ್ರೀತಿಸುತ್ತಿದ್ದೀರಿ ಎಂದು ವಿವರಿಸಿ. ಈ ಮೂಲಕ ಅವರು ಆನಂದವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಪೂರ್ವಭಾವಿ ಅಗತ್ಯ. ಪುರುಷ ಮತ್ತು ಮಹಿಳೆ ದೈಹಿಕವಾಗಿ ಹತ್ತಿರವಾದ ತಕ್ಷಣ ಮದುವೆಯಾಗುತ್ತಾರೆ ಎಂದರ್ಥವಲ್ಲ. ಅದಕ್ಕೂ ಮುನ್ನ ಹುಡುಗಿಯನ್ನು ಮೆಚ್ಚಿಸಲು ಪ್ರಯತ್ನಿಸಬೇಕು. ರೊಮ್ಯಾಂಟಿಕ್ ಹಾಡುಗಳು, ಮಂದ ಬೆಳಕು, ನೆಚ್ಚಿನ ತಿಂಡಿಗಳು, ಜೋಕ್ಗಳು ಇತ್ಯಾದಿಗಳನ್ನು ಮಾಡುವ ಮೂಲಕ ಹುಡುಗಿಯ ಮನಸ್ಸನ್ನು ಗೆಲ್ಲಬೇಕು. ಪಿಸುಮಾತುಗಳಲ್ಲಿ ಮಾತನಾಡಿ. ನೀವು ದೇಹಭಾಷೆಯನ್ನು ಬಳಸಲು ಪ್ರಾರಂಭಿಸಿದ ನಂತರ ಮೌರ್ವಿಕ ಸಂವಹನವು ನಿಷ್ಪ್ರಯೋಜಕವಾಗಿದೆ ಎಂದು ಭಾವಿಸಬೇಡಿ. ಪ್ರೇಮ ಕವನಗಳನ್ನು ಪಿಸುಗುಟ್ಟುತ್ತಾ, ಪದ್ಯಗಳನ್ನು ಹೇಳುತ್ತಾ ನೀವು ಎಷ್ಟು ಪ್ರೀತಿಸುತ್ತೀರಿ ಎಂದು ವ್ಯಕ್ತಪಡಿಸುವಾಗ ಹುಡುಗಿಯನ್ನು ಸಮೀಪಿಸುವುದು ಅವಳ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ. ನಿಧಾನವಾಗಿ ಪ್ರಾರಂಭಿಸಿ. ನೀವು ಮಹಿಳೆಯರ ದೇಹದ ಪ್ರತಿಯೊಂದು ಭಾಗವನ್ನು ಸ್ಪರ್ಶಿಸಿದಾಗ ಆಕೆಯ ಮುಖದ ಪ್ರತಿಕ್ರಿಯೆಯನ್ನು ನೀವು ಕಾಣಬಹುದು. ನಿಮ್ಮ ಯಾವ ಚಟುವಟಿಕೆಗಳು ಮಹಿಳೆಯರಿಗೆ ಹೆಚ್ಚು ಆಕರ್ಷಕವಾಗಿವೆ ಎಂಬುದನ್ನು ಗಮನಿಸಿ. ನಿರ್ದಿಷ್ಟವಾಗಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ನಿಧಾನವಾಗಿ ಕಾರ್ಯನಿರ್ವಹಿಸಿ. ಓರಲ್ ಸೆಕ್ಸ್. ಮಹಿಳೆಯ ಮಧ್ಯಭಾಗ ಮತ್ತು ತೊಡೆಸಂದು ಸೇರಿದಂತೆ ಖಾಸಗಿ ಭಾಗಗಳನ್ನು ಚುಂಬಿಸುವುದು ಮತ್ತು ಮುದ್ದಿಸುವುದು ಅವಳನ್ನು ತುಂಬಾ ಭಾವೋದ್ಗ್ರತಗೊಳಿಸುತ್ತದೆ. ಓರಲ್ ಸೆಕ್ಸ್ ಇಬ್ಬರಿಗೂ ಸಂತೋಷವನ್ನು ನೀಡುತ್ತದೆ. ಹಾಗಾಗಿ ಲೈಂಗಿಕತೆಗೂ ಮುನ್ನ ದೇಹದ ಭಾಗಗಳು ಸ್ವಚ್ಛವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಸಂಭೋಗ ಮತ್ತು ಮೌರ್ವಿಕ ಸಂಭೋಗದ ಸಮಯದಲ್ಲಿ ಮಹಿಳೆಯರ ನರಳಾಳುವಿಕೆ ಮತ್ತು ಚಲನಮೊಂಡಲಗಳನ್ನು ಆಳವಾಗಿ ಗಮನಿಸಿ ಮತ್ತು ಅದರಂತೆ ವರ್ತಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಈ 1000 ಕನಸು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.